ಪಥಸಂಚಲನ ನಡೆಸೋದಕ್ಕೆ ಸೇರ್ತಾ ಇದ್ದಾರೆ ಆರ್ಎಸ್ಎಸ್ ಸದಸ್ಯರು. ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಇದೀಗ ಸ್ವಯಂ ಸೇವಕರು ಸೇರಿದ್ದಾರೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸಿದ್ವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಥಸಂಚಲನ ಆರಂಭ ಆಗುತ್ತೆ. ಮಧ್ಯಾಹ್ನಕ್ಕೆ ಸರಿಯಾಗಿ 3:30ರಿಂದ ಸಂಜೆ 5:45 ಒಳಗೆ ಈ ಪರೇಡ್ ಮುಗಿಬೇಕು. ಇದು ಜಿಲ್ಲಾಡಳಿತ ವಿಧಿಸಿರುವಂತಹ ಒಂದು ಷರತ್ತು. ಕಾರಣ ಇತ್ತೀಚೆಗೆ ಬೇಗ ಸಂಜೆ ಆಗತ್ತೆ, ಕತ್ಲಾಗತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ಭದ್ರತೆಯನ್ನು ಒದಗಿಸೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ 5:45 ಒಳಗಡೆನೆ ಈ ಪಥಸಂಚಲನ ಮುಗಿಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ 3:30ಕ್ಕೆ ಸರಿಯಾಗಿ ಪಥಸಂಚಲನ ಆರಂಭ ಆಗತ್ತೆ. ಈಗಾಗಲೇ ಪಥಸಂಚಲನಕ್ಕೆ ಏನು ತಯಾರಿ ಬೇಕು, ಈಗ ಆರಂಭ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅವೆಲ್ಲವನ್ನು ಕೂಡ ಆಲ್ರೆಡಿ ಅಲ್ಲಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಲಾಠಿ ಕೊಡಬಾರ್ದು ಅನ್ನುವಂತಹವನ್ನು ಕೂಡ ಅಲ್ಲಿ ಕೇಳಲಾಗಿತ್ತು. ಆದ್ರೆ ಹೈಕೋರ್ಟ್ ಕೂಡ ಅದಕ್ಕೆ ಅವಕಾಶವನ್ನ ಕೊಟ್ಟಿದೆ, ಜೊತೆಗೆ ಜಿಲ್ಲಾಡಳಿತವು ಕೂಡ ಇದಕ್ಕೆ ಅವಕಾಶ ಕೊಟ್ಟಿದೆ. ಇನ್ನು ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ಪಥಸಂಚಲನ ಸಾಗುವ ದಾರಿಯಲ್ಲಿ. ಯಾಕಂದ್ರೆ ಇದನ್ನ ನೋಡೋದಕ್ಕೆ ಅಂತಾನೆ ಅನೇಕರಲ್ಲಿ ಸೇರಿದ್ದಾರೆ. ಈಗ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ಅನೇಕ ಮಹಿಳೆಯರು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪುಷ್ಪಾರ್ಚನೆಗೋಸ್ಕರನೇ ಈ ಒಂದು ಹೂಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದು 1.5 ಕಿಲೋಮೀಟರ್ ಈ ಒಂದು ಪಥಸಂಚಲನ ಸಾಗುತ್ತೆ. ಆ ಪಥಸಂಚಲನ ಸಾಗುವಂತ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನ ಮಾಡೋದಕ್ಕೆ ಈಗ ಎಲ್ಲಾ ತಯಾರಿಯನ್ನ ಅಲ್ಲಿ ಮಹಿಳೆಯರು ಕೂಡ ಮಾಡ್ಕೊಂಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹಲವು ಬಾರಿ ಅಂದ್ರೆ ಕೋರ್ಟ್ ನಲ್ಲಿ ವಿಚಾರಣೆಯಾಗಿ ಅನೇಕ ಬಾರಿ ಅವಕಾಶಗಳನ್ನ ಅನುಮತಿಯನ್ನ ಪಡೆದುಕೊಂಡು ಕೊನೆಗೆ ಹೈಕೋರ್ಟ್ ಇಲ್ಲಿ ಅನುಮತಿಯನ್ನ ನೀಡಿದ ಬಳಿಕ ಇದೀಗ ಆರ್ಎಸ್ಎಸ್ ನ ಪಥಸಂಚಲನ ಚಿತ್ತಾಪುರದಲ್ಲಿ ಬಿಗಿ ಭದ್ರತೆಯ ನಡುವೆ ಇವತ್ತು ನಡೆಯುತ್ತೆ. ಅದಕ್ಕಾಗಿ ಪೊಲೀಸರು ಕೂಡ ಹೆಚ್ಚಿನ ನಿಗಾವನ್ನ ವಹಿಸಿದ್ದಾರೆ. ಸಿಸಿಟಿವಿ ಕಣ್ಗಾವಲಲ್ಲಿ ಇದೀಗ ಈ ಪಥಸಂಚಲನ ನಡೆಯುತ್ತೆ. 1000 ಪೊಲೀಸರನ್ನ ಇದಕ್ಕೋಸ್ಕರನೇ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಮಾಲಿ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಮಾಲಿ ಪಾಟೀಲ್, ಈಗಾಗಲೇ ಕೆಲವೇ ಹೊತ್ತು ಮಾತ್ರ ಬಾಕಿ ಇರೋದು ಪಥಸಂಚಲನ ನಡೆಯೋದಕ್ಕೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲೂ ಕೂಡ ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ ಅಂತ. ಮತ್ತೊಂದು ಕಡೆ ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದು, ಯಾವ ರೀತಿಯಾಗಿ ಈಗ ಅಲ್ಲಿ ಮಹಿಳೆಯರು ಕೂಡ ಅನೇಕರು ಎಲ್ಲ ಪುಷ್ಪಾರ್ಚನೆ ಮಾಡೋದಕ್ಕೆ ಕೂಡ ಹೂಗಳನ್ನ ರೆಡಿ ಮಾಡಿಟ್ಕೊಂಡಿದ್ರು. ಏನಾಗ್ತಾ ಇದೆ ಸದ್ಯಕ್ಕೆ? ನಮಿತಾ ಜೈನ್, ಏನು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಏನು 100 ವರ್ಷದ ಸಂಭ್ರಮ ಇದೆ. ಈ 100 ವರ್ಷದ ಸಂಭ್ರಮದಲ್ಲಿ ಏನು ಚಿತ್ತಾಪುರ್ನಲ್ಲಿ ಇಷ್ಟು ಒಂದು ಬಿಗಿ ಭದ್ರತೆಯಲ್ಲಿ RSS ಇತಿಹಾಸದಲ್ಲಿಯೇ ಒಂದು ಇಷ್ಟೊಂದು ಬಿಗಿ ಭದ್ರತೆಯಲ್ಲಿ ಒಂದು ಪಥಸಂಚಲನ ಆಗ್ತಾ ಇರೋದು ಅಂತಂದ್ರೆ ಇದೇ ಮೊದಲ ಬಾರಿ ಅಂತ ಅನ್ನಿಸ್ತಾ ಇದೆ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 1000ಕ್ಕೂ ಅಧಿಕ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತು CC ಕ್ಯಾಮೆರಾಗಳನ್ನು ಕೂಡ ಎಂದು ಅಳವಡಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏನು ಯಾವುದೇ ರೀತಿಯಿಂದ ಶಾಂತ ರೀತಿಯಲ್ಲಿ ಹೈಕೋರ್ಟ್ ಏನು ಷರತ್ತುಬದ್ಧವಾಗಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ ಪಥಸಂಚಲನಕ್ಕೆ. ಆ ಷರತ್ತುಬದ್ಧವನ್ನು ಮೀರಿ ಯಾರು ಹೋಗ್ಬಾರ್ದು. ಏನು ಇಲ್ಲಿ ಕೇವಲ 350 ಜನರು ಗಣವೇಷಧಾರಿಗಳು ಮಾತ್ರ ಇರಬೇಕು. 300 ಜನ ಗಣವೇಷಧಾರಿಗಳು, 50 ಜನ ಏನು ಘೋಷ ವಾದ್ಯವನ್ನು ನುಡಿಸ್ತಕ್ಕಂಥವ್ರು. ಈ ಒಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪಥಸಂಚಲನ ಆರಂಭವಾಗಲಿದೆ. ಸಾಕಷ್ಟು ಹುಮ್ಮಸ್ಸಿನಿಂದ ಚಿತ್ತಾಪುರ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ನಮ್ಮ ಊರಲ್ಲಿ ಆರಂಭ ಆಗುತ್ತೆ ಅಂತೇಳಿ ಜನರು ಕಾಯ್ಕೊಂಡು ಕೂತಿದ್ದಾರೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಒಂದು ಹೂ ಪುಷ್ಪದ ಮಳೆಯನ್ನ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಒಂದು ಸ್ವಾಗತವನ್ನ ಸ್ವಯಂ ಸೇವಕರಿಗೆ ಸ್ವಾಗತವನ್ನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಯಾವುದೇ ಚಿತ್ತಾಪುರದ 4 ದಿಕ್ಕುಗಳಲ್ಲಿ ಕೂಡ ಬೇರೆ ತಾಲೂಕಿನಿಂದ ಮತ್ತು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದ ಯಾರನ್ನು ಕೂಡ ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಈಗೇನು ಏನೋ ಪೊಲೀಸ್ ಇಲಾಖೆಗೆ ಒಂದು ಏನು ರಾಷ್ಟ್ರೀಯ ಸ್ವಯಂ ಸೇವಕದವರು ಮತ್ತು ಕಂದಾಯ ಇಲಾಖೆಗೆ ಒಂದು ಲಿಸ್ಟ್ 2 ದಿನದ ಹಿಂದೆಯೇ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅವರ ಆಧಾರ್ ಕಾರ್ಡ್ ಮತ್ತು ಅವ್ರು ಏನ್ ಮಾಡ್ತಾರೆ, ಯಾವ ಕೆಲಸ ಮಾಡ್ತಾರೆ, ಏನು ಚಿತ್ತಾಪುರ ಕಂದಾಯ ಇದಕ್ಕೆ ಬರ್ತಕ್ಕಂಥವ್ರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಹೊರತುಪಡಿಸಿ ಬೇರೆ ತಾಲೂಕಿನವರಾಗಿರ್ಬೋದು, ಬೇರೆ ಜಿಲ್ಲೆಯವರಾಗಿರ್ಬೋದು, ಯಾರು ಕೂಡ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬಾರ್ದು ಅಂತ ಕೋರ್ಟ್ ಷರತ್ತನ್ನ ಅನ್ವಯಿಸುತ್ತಾ ಆ ಷರತ್ತಿನ ಅನ್ವಯದ ಪ್ರಕಾರನೇ ಇವತ್ತು RSS ಪಥಸಂಚಲನ ಚಿತ್ತಾಪುರದಲ್ಲಿ ನಡೀತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಇದು ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಲಿ ಪಾಟೀಲ್ ಡೀಟೇಲ್ಸ್ಗೆ.